ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿಜಯ ವಾಸವಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಬಿರಿಯಾನಿ ಮಾಡೋದನ್ನು ತೋರಿಸುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕರಿಬೇವು, ಜೀರಿಗೆ, ಅವರೆಕಾಳು. ಇವಾಗ ಸೀಸನ್ ವೇರ್ ಆಗಿರೋದ್ರಿಂದ ಅವರೆಕಾಳು ತಗೊಂಡಿದ್ದೀನಿ. ಗರಂ ಮಸಾಲ, ಗೋಡಂಬಿ ಒಂದು 10-12 ಪೀಸ್ ಆದರೆ ಸಾಕು, 1 ಬಟ್ಲು ಪುದೀನ, ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ತುಪ್ಪ, 1 ಸ್ಪೂನ್ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಿರಿಯಾನಿ ಪೌಡರ್ 2 ಸ್ಪೂನ್, ಮೊಸರು, ಎಣ್ಣೆ, ಸ್ಪೈಸಿಸ್, ಏಲಕ್ಕಿ, ಲವಂಗ, ಚಕ್ಕೆ, ಫ್ಲವರ್, ಅನಾನಸ್ ಹೂವು 2 ಮೊಗ್ಗು ಮತ್ತು ಸೋಂಪು. ಇವಾಗ ವೆಜಿಟೇಬಲ್ಸು: ಆಲೂಗೆಡ್ಡೆ, ಈರುಳ್ಳಿ, ಬೀನ್ಸ್, ಈರುಳ್ಳಿ, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಟೊಮೆಟೊ. ನಾನು ಅರ್ಧ kg ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೈಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ಗೆ ಎಣ್ಣೆ ಹಾಕಬೇಕು. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಒಂದೇ ಸಾರಿಗೆ ಹಾಕಬೇಕು. ನಂತರ ಕರಿಬೇವು, ಜೀರಿಗೆ, ಸ್ಪೈಸಿಸ್ ಹಾಕಬೇಕು. ಗೋಡಂಬಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದೆಲ್ಲ ಸ್ವಲ್ಪ ಗೋಡಂಬಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ನಂತರ ಈರುಳ್ಳಿ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈರುಳ್ಳಿ ಸ್ವಲ್ಪ ಬೆಂದ ನಂತರ 2 ಮಿನಿಟ್ಸ್ ಬಿಟ್ಟು ಕೈ ಆಡಿಸ್ಕೊಂಡು 2 ಮಿನಿಟ್ಸ್ ಬಿಟ್ಟು ನಂತರ ಪುದೀನ ಹಾಕಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಮಗ್ಗಿಸ್ಕೋಬೇಕು. ಆಮೇಲೆ ಟೊಮಾಟೊ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಟೊಮಾಟೊ. ಆಮೇಲೆ ಅವರೆಕಾಳು ಹಾಕಬೇಕು. ಅವರೆಕಾಳು ಇವಾಗ ಸೀಸನ್ ವೇರ್ ಅಂತ ಹಾಕ್ತಿದ್ದೀನಿ. ಇಲ್ವ ಅಂದರೆ ಬಟಾಣಿ ಹಾಕಬೇಕು, ಹಸಿ ಬಟಾಣಿ ಅಥವಾ ರಾತ್ರಿಯೇ ನೆನೆಸಿಟ್ಟಿರೋ ಬಟಾಣಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಒಂದೆರಡು ಸಾರಿ ಈ ಥರ ಕೈ ಆಡಿಸ್ತಾ ಇರಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ. ಟೊಮೆಟೊ ಸಾಫ್ಟಾಗಿ ಬೆಂದ ನಂತರ ವೆಜಿಟೇಬಲ್ಸ್ ಹಾಕೋಣ. ಕ್ಯಾರೆಟ್, ಸ್ವಲ್ಪ ನಿಧಾನಕ್ಕೆ ಹಾಕಿ. ಕ್ಯಾರೆಟು, ಆಲೂಗೆಡ್ಡೆ, ಮತ್ತು ಬೀನ್ಸ್ ಎಲ್ಲ ವೆಜಿಟೇಬಲ್ಸ್ ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ಬೇಕು. ಎಲ್ಲ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಎಣ್ಣೆಲೆ ಫ್ರೈ ಆಗೋದಕ್ಕೆ ಬಿಡಬೇಕು.
ಸಾಫ್ಟಾಗಿ ಬೆಂದ ನಂತರ ಅಷ್ಟರಲ್ಲಿ ಅಕ್ಕಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನಂತರ ಇವಾಗ ಗರಂ ಮಸಾಲ, ವೆಜಿಟೇಬಲ್ಸ್ ಚೆನ್ನಾಗಿ ಬೆಂದ ನಂತರ ಗರಂ ಮಸಾಲ, ಬಿರಿಯಾನಿ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವೆಜಿಟೇಬಲ್ಸ್ ಎಲ್ಲ ಕ್ಲೀನಾಗಿ ಬೆಂದ ನಂತರ ಇವು ಎಲ್ಲ ಮಸಾಲೆ ಪೌಡರ್ಗಳನ್ನ ಹಾಕಬೇಕು. ಒಂದೊಂದೇ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಘಮ ಘಮ ವಾಸನೆ ಬರುತ್ತೆ. ನಂತರ ಮೊಸರು ಹಾಕಬೇಕು. ನಾನು ಅರ್ಧ kg ಅಕ್ಕಿಗೆ 1/4 ಲೀಟರ್ ಮೊಸರು ಹಾಕಿದ್ದೀನಿ ಫ್ರೆಂಡ್ಸ್. ಮೊಸರು ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಎರಡನ್ನೂ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ವಾಸನೆ ಬಂದ ನಂತರ ನೋಡಿ ಫ್ರೆಂಡ್, ನಾನು ನಂದಿನಿ ಕರಡನ್ನು ಉಪಯೋಗಿಸಿದ್ದೀನಿ. ಮತ್ತು ತೊಳೆದಿಟ್ಟಿರೋ ಅಕ್ಕಿನ ಹಾಕಬೇಕು. ನಾವು 1 ಕಪ್ ಅಕ್ಕಿಗೆ 2.5 ಕಪ್ ನೀರು ಹಾಕಿದ್ದೀವಿ. ಆ ಥರ ನೀವು ಕರೆಕ್ಟಾಗಿ ಅಳತೆ ಮಾಡಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಕೊನೆಯದಾಗಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಲಿಫ್ಟ್ ಕ್ಲೋಸ್ ಮಾಡಿ 1 ವಿಜಲ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ವಿಜಲೆಲ್ಲ ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಮಾಡ್ತಾ ಇದ್ದರೆ ಮನೆಯೆಲ್ಲ ಘಮ ಘಮ ವಾಸನೆ ಬರ್ತಾ ಇರುತ್ತೆ. ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಬೇಕು ಫ್ರೆಂಡ್.